ನಾಮಿನಿ ಇರದಿದ್ದರೆ ಖಾತೆಯಿಂದ ಹಣ ಪಡೆಯುವುದು ಕಷ್ಟ. ಕಾರಣ ಏನು? ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಒಡಿಶಾದಲ್ಲಿ ವ್ಯಕ್ತಿಯೊಬ್ಬ ಮೃತಪಟ್ಟಿದ್ದ ತನ್ನ ಸೋದರಿಯ ಬ್ಯಾಂಕ್ ಖಾತೆಯಿಂದ 19,000 ರೂಪಾಯಿಗಳನ್ನು ಹಿಂತೆಗೆದುಕೊಳ್ಳಲಿಕ್ಕೆ ಪಟ್ಟ ಪಡಿಪಾಟಲು ಕಂಡು ಅನೇಕ ಮಂದಿ ಇತ್ತೀಚೆಗೆ ಮರುಗಿದ್ದಾರೆ. ಸಾಕಷ್ಟು ಸುದ್ದಿಯಾಗಿದೆ. ಗ್ರಾಮೀಣ ಭಾಗದ ಬಡವನಿಗೆ ಸೋದರಿಯ ಬ್ಯಾಂಕ್ ಖಾತೆಯಲ್ಲಿದ್ದ ಹಣವನ್ನು ಹೇಗೆ ಹಿಂತೆಗೆದುಕೊಳ್ಳುವುದು ಅಂತ ಗೊತ್ತಿರಲಿಲ್ಲ. ಬ್ಯಾಂಕ್ ಸಂಬಂಧಿ ಹೇಳಿದರೂ ಅರ್ಥ ಆಗಿರಲಿಲ್ಲ. ಕೊನೆಗೆ ಬೇಸತ್ತು ಸೋದರಿಯ ಅಸ್ಥಿಪಂಜರವನ್ನೇ ಹೊತ್ತು ಬ್ಯಾಂಕಿಗೆ ಆತ ಬಂದಿದ್ದ. ಈ ಘಟನೆ ಬ್ಯಾಂಕಿಂಗ್ ಸೇವೆಯ ಲೋಪದೋಷಗಳ ಬಗ್ಗೆ ಜಾಲತಾಣಗಳಲ್ಲಿ ವ್ಯಾಪಕವಾದ ಚರ್ಚೆಗೆ ಕಾರಣ ಆಗಿದೆ. ಬ್ಯಾಂಕ್ಗಳು ಗ್ರಾಹಕರಿಗೆ ಸರಿಯಾಗಿ ಸ್ಪಂದಿಸದಿರುವುದೇ ಇಂತಹ ಅನಾಹುತಗಳಿಗೆ ಕಾರಣ ಅಂತ ಬಹುತೇಕ ಮಂದಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ನೀಡಿರುವ ಸ್ಪಷ್ಟೀಕರಣ ಬೇರೆ ಆಯಾಮದಲ್ಲಿದೆ. ಏನು ಹೇಳುತ್ತೆ ಅದು? ನೋಡಿ, ಒಡಿಶಾ ಗ್ರಾಮೀಣ ಬ್ಯಾಂಕ್ನಲ್ಲಿ ಸಾವಿನ ದೃಢೀಕರಣಕ್ಕೆ ಸೋದರಿಯ ಅಸ್ಥಿಪಂಜರವನ್ನು ತಂದಿರುವ ಘಟನೆ ವರದಿಯಾಗಿದೆ. ಈಗ ಸರ್ಕಾರಿ ಅಧಿಕಾರಿಗಳು ಮರಣಪತ್ರವನ್ನು ಮತ್ತು ಕಾನೂನಾತ್ಮಕ ಉತ್ತರಾಧಿಕಾರತ್ವದ ದೃಢೀಕರಣ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ಸ್ವೀಕರಿಸಿದ ಒಡನೆ ಬ್ಯಾಂಕ್ 19,402 ರೂಪಾಯಿಗಳ ಕ್ಲೇಮನ್ನು ಸೆಟಲ್ಮೆಂಟ್ ಮಾಡಿದೆ. ಹಣವನ್ನು 3 ವಾರಸುದಾರರಿಗೆ ನಿಯಮಾವಳಿಗಳ ಪ್ರಕಾರ ವಿತರಣೆ ಮಾಡಲಾಗಿದೆ. ಜಿತು ಮುಂಡಾ ಎಂಬುವರು ಸೋದರಿಯ ಬ್ಯಾಂಕ್ ಖಾತೆಯಿಂದ ಹಣ ಹಿಂಪಡೆಯಲು ಬಂದಾಗ ಅಧಿಕಾರಿಗಳು ಕ್ಲೇಮ್ ಸೆಟಲ್ಮೆಂಟ್ ಮಾಡಲಿಕ್ಕೆ ಮೃತಪಟ್ಟಿರುವ ಸೋದರಿಯೇ ಹಾಜರಾಗಬೇಕು ಅಂತ ಹೇಳಿದ್ದಾರೆ ಎಂಬ ವರದಿಗಳು ನಿರಾಧಾರ. ಘಟನೆ ನಡೆದಾಗ ಜಿತು ಮುಂಡಾ ಮದ್ಯ ಸೇವಿಸಿದ ಅಮಲಿನಲ್ಲಿದ್ದರು. ಬ್ಯಾಂಕ್ ಮ್ಯಾನೇಜರ್ ಕ್ಲೇಮ್ ಮಾಡಿಕೊಳ್ಳುವ ಪ್ರಕ್ರಿಯೆಗಳನ್ನು ವಿವರಿಸಿದ್ರು ಕೂಡ ಅದನ್ನು ಸ್ವೀಕರಿಸಿಕೊಳ್ಳದೆ ಒಪ್ಕೊಳ್ಳದೆ ಈ ರೀತಿ ಮಾಡಿದ್ದಾರೆ ಅಂತ IOB ಹೇಳಿದೆ. ಅದೇನೇ ಇರಲಿ, ಸೋದರಿಯ ಬ್ಯಾಂಕ್ ಖಾತೆಯಲ್ಲಿ ನಾಮಿನಿಯ ಹೆಸರನ್ನು ಸರಿಯಾಗಿ ನಮೂದಿಸಿಲ್ಲ ಅಂತಲೂ ಇದೆ. ಹೀಗಾಗಿ ಬ್ಯಾಂಕ್ ವಿಳಂಬ ಮಾಡಿತ್ತು ಅನ್ನುವಂಥ ಒಂದು ವರದಿಗಳು ಇದೆ. ಮರಣ ಪ್ರಮಾಣ ಪತ್ರದ ಅಗತ್ಯವಿತ್ತು, ಆದರೆ ಇದರಿಂದ ಹತಾಶೆಗೀಡಾಗಿದ್ದ ಜಿತು ಮುಂಡಾ ಅಸ್ಥಿಪಂಜರವನ್ನೇ ತಂದಿದ್ದ ಅಂತ ಹೇಳಲಾಗ್ತಾ ಇದೆ. ಆದರೆ ಬ್ಯಾಂಕ್ಗಳು ಗ್ರಾಹಕರೊಂದಿಗೆ ವ್ಯವಹರಿಸುವಾಗ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವೇ ರೂಪಿಸಿರುವ ಗ್ರಾಹಕ ಸೇವಾ ಗುಣಮಟ್ಟದ ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ಗ್ರಾಹಕರಿಗೆ ಗೌರವಯುತವಾದ ಸೇವೆ ನೀಡುವುದು ಮತ್ತು ಅವರ ಸಮಸ್ಯೆಗಳನ್ನು ಶೀಘ್ರವಾಗಿ ಬಗೆಹರಿಸುವುದು ಬ್ಯಾಂಕ್ಗಳ ಆದ್ಯತೆ ಆಗಿರಬೇಕು. ಆದರೆ ಪ್ರತಿ ವರ್ಷ ನೋಡಿ, ಬ್ಯಾಂಕಿಂಗ್ ಸೇವೆಗಳಲ್ಲಿ ಉಂಟಾಗುವ ಲೋಪದೋಷಗಳ ಬಗ್ಗೆ ದೂರುಗಳು ಹೆಚ್ಚುತ್ತಾನೇ ಇದೆ. ಖಾತೆದಾರರು ಮೃತಪಟ್ಟಾಗ ಅವರ ಅಕೌಂಟ್ನಲ್ಲಿರುವ ಹಣವನ್ನು ಹಿಂಪಡೆಯಲಿಕ್ಕೆ ಕೆಲವು ಕಾರಣಗಳಿಂದ ಸಮಸ್ಯೆ ಆಗುತ್ತೆ. ಏನದು? ನಾಮಿನಿ ಇಲ್ಲದೆ ಇರುವುದು ಅದು ದೊಡ್ಡ ಸಮಸ್ಯೆ ಆಗುತ್ತೆ. ಖಾತೆದಾರರು ತಮ್ಮ ಖಾತೆಗೆ ನಾಮಿನಿ ಹೆಸರನ್ನು ಸೇರಿಸದಿದ್ದರೆ ಸಮಸ್ಯೆ ಆಗುತ್ತೆ. ಅಂದರೆ ಯಾರ ಉತ್ತರಾಧಿಕಾರಿ ಅನ್ನುವಂಥದ್ದು, ವಾರಸುದಾರ ಯಾರು ಅನ್ನೋದು ನಾಮಿನಿ. ಸೊ ಅಂಥ ಸಮಯದಲ್ಲಿ ಬ್ಯಾಂಕ್ ಕಾನೂನುಬದ್ಧ ವಾರಸುದಾರ ಯಾರು ಅಂತ ಖಚಿತ ಮಾಡಿಕೊಳ್ಳಿಕ್ಕೆ ಹೆಚ್ಚಿನ ದಾಖಲೆಗಳನ್ನು ಕೇಳುತ್ತಿಲ್ಲ. ಅಂದರೆ ವಂಚನೆ ಆಗ್ಬೋದು, ಯಾರ್ಯಾರೋ ಕೇಳ್ಬೋದು ಅಂತ. ಒಂದು ವೇಳೆ ಖಾತೆದಾರರು ನಾಮಿನಿ ಯಾರೆಂಬುದನ್ನು ಹೆಸರಿಸದೇ ಇದ್ದರೆ ಬ್ಯಾಂಕ್ಗಳು ಸಕ್ಸೆಷನ್ ಸರ್ಟಿಫಿಕೇಟ್, ಉತ್ತರಾಧಿಕಾರ ಪ್ರಮಾಣ ಪತ್ರ ಅಥವಾ ಲೆಟರ್ ಆಫ್ ಅಡ್ಮಿನಿಸ್ಟ್ರೇಷನ್ ಕೇಳುತ್ತೆ. ಇವುಗಳನ್ನು ಪಡೆಯುವುದಕ್ಕೆ ಕಾಲಾವಕಾಶ ಬೇಕಾಗುತ್ತೆ. ಒಂದಕ್ಕಿಂತ ಹೆಚ್ಚು ವಾರಸುದಾರರು ಇದ್ದು ಅವರಲ್ಲಿ ಒಮ್ಮತ ಇಲ್ಲದೆ ಇದ್ದರೆ ಆಗ ಕೂಡ ಹಣ ಬಿಡುಗಡೆ ಮಾಡಲಿಕ್ಕೆ ಬ್ಯಾಂಕ್ಗಳು ಹಿಂದೇಟು ಹಾಕುವಂಥ ಚಾನ್ಸ್ ಇರುತ್ತೆ. ಮರಣಪತ್ರ, KYC ದಾಖಲೆಗಳು ಅಥವಾ ಸರಿಯಾದ ಗುರುತಿನ ಚೀಟಿ ಇಲ್ಲದೇ ಇದ್ದರೆ ವಿಳಂಬ ಆಗಬಹುದು. ಬ್ಯಾಂಕ್ಗಳಿಗೆ RBI ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದೆ. ಖಾತೆಗೆ ನಾಮಿನಿ ಇದ್ದರೆ ಮರಣ ಪ್ರಮಾಣ ಪತ್ರ ಮತ್ತು ನಾಮಿನಿಯ ಗುರುತಿನ ಚೀಟಿ ಸಲ್ಲಿಸಿದ 15 ದಿನಗಳ ಒಳಗೆ ಬ್ಯಾಂಕ್ ಆ ಖಾತೆಯಲ್ಲಿರುವ ಹಣವನ್ನು ಹಸ್ತಾಂತರ ಮಾಡಬೇಕು. ಜಾಯಿಂಟ್ ಅಕೌಂಟ್ ಆಗಿದ್ದರೆ ಉಳಿದಿರುವ ಯಾರು ಬದುಕಿರ್ತಾರೆ ಆ ಖಾತೆದಾರರು ಈಸಿಯಾಗಿ ಅದನ್ನು ಕಂಟಿನ್ಯೂ ಮಾಡ್ಬೋದು ಅಥವಾ ಹಣವನ್ನು ವಿಡ್ರಾ ಮಾಡ್ಬೋದು. ಒಂದು ವೇಳೆ ಯಾವ ನಾಮಿನಿಯೂ ಇಲ್ಲದೇ ಇದ್ದರೆ 15 ಲಕ್ಷ ರೂಪಾಯಿ ತನಕದ ಮೊತ್ತವನ್ನು ವಿಡ್ರಾ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಡೆತ್ ಸರ್ಟಿಫಿಕೇಟು, ಮುಚ್ಚಳಿಕೆ ಪತ್ರ ಸಾಕಾಗತ್ತೆ. ಆದ್ದರಿಂದ ಪ್ರತಿಯೊಬ್ಬರು ತಮ್ಮ ಬ್ಯಾಂಕ್ ಖಾತೆ, ನಿಶ್ಚಿತ ಠೇವಣಿ ಮತ್ತು ಲಾಕರ್ಗಳಿಗೆ ನಾಮಿನಿಯನ್ನು ಹೆಸರಿಸುವಂಥದ್ದು ಅವಶ್ಯಕ. ಹೂಡಿಕೆಗಳು ಮತ್ತು ಬ್ಯಾಂಕ್ ವಿಮೆಗಳ ವಿವರಗಳನ್ನು ಕುಟುಂಬದ ಸದಸ್ಯರಿಗೆ ತಿಳಿಸಿರಬೇಕು. ಆಧಾರ್, ಪ್ಯಾನ್ ಕಾರ್ಡ್ಗಳಲ್ಲಿ ಹೆಸರು ಮತ್ತು ವಿಳಾಸಗಳು ಬ್ಯಾಂಕ್ ಖಾತೆಯ ದಾಖಲೆಯೊಂದಿಗೆ ತಾಳೆ ಆಗುವ ಹಾಗೆ, ಮ್ಯಾಚ್ ಆಗುವ ಹಾಗೆ ನೋಡಿಕೊಳ್ಬೇಕು. ಬ್ಯಾಂಕ್ಗಳು ವಂಚನೆಯನ್ನು ತಡೆಯುವ ಮತ್ತು ಸರಿಯಾದ ವ್ಯಕ್ತಿಗೆ ಹಣ ಸೇರಬೇಕೆಂಬ ಉದ್ದೇಶದಿಂದ ಈ ನಿಯಮಗಳನ್ನು, ದಾಖಲೆಗಳನ್ನು ಕೇಳುತ್ತೆ. ಆದರೆ ನಾಮಿನಿಯ ಹೆಸರನ್ನು ನಮೂದಿಸದಿದ್ದರೆ ಸಮಸ್ಯೆ ಆಗ್ಬೋದು, ಅಂದರೆ ಡಿಲೇ ಆಗ್ಬೋದು. ವಾಸ್ತವವಾಗಿ ಬ್ಯಾಂಕ್ಗಳು ಗ್ರಾಹಕರೊಂದಿಗೆ ಹೇಗೆ ವ್ಯವಹರಿಸಬೇಕು ಎಂಬುದರ ಕುರಿತು ಅತ್ಯಂತ ಸ್ಪಷ್ಟವಾದ ಕಟ್ಟುನಿಟ್ಟಾದ ಮಾರ್ಗಸೂಚಿಗಳನ್ನು RBI ರೂಪಿಸಿದೆ. ಏನು ಹೇಳುತ್ತೆ ಅದು? ಬ್ಯಾಂಕ್ ಸಿಬ್ಬಂದಿ ಗ್ರಾಹಕರೊಂದಿಗೆ ಗೌರವ ಮತ್ತು ವಿನಯದಿಂದ ವರ್ತಿಸಬೇಕು. ವಯಸ್ಸು, ಲಿಂಗ, ಧರ್ಮ ಅಥವಾ ಜಾತಿಯ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡುವಾಗಿಲ್ಲ.
ವಿಶೇಷವಾಗಿ ಹಿರಿಯ ನಾಗರಿಕ ಮತ್ತು ವಿಕಲಚೇತನರಿಗೆ ಆದ್ಯತೆಯ ಸೇವೆ ಕೊಡಬೇಕು. ಬಡ್ಡಿ ದರಗಳು, ಸೇವಾ ಶುಲ್ಕಗಳು ಅಥವಾ ದಂಡದ ಬಗ್ಗೆ ಗ್ರಾಹಕರಿಗೆ ಮೊದಲೇ ಸ್ಪಷ್ಟವಾಗಿ ಹೇಳಬೇಕು. ಯಾವುದೇ ಗುಪ್ತ ಶುಲ್ಕ ಅಥವಾ ಹಿಡನ್ ಚಾರ್ಜನ್ನು ಹಾಕುವಂತಿಲ್ಲ. ನಿಯಮಗಳು ಮತ್ತು ಷರತ್ತುಗಳನ್ನು ಗ್ರಾಹಕರಿಗೆ ಅರ್ಥ ಆಗುವ ಭಾಷೆಯಲ್ಲಿ, ಸ್ಥಳೀಯ ಭಾಷೆಯಲ್ಲಿ ವಿವರಿಸಬೇಕು. ಇದು ಬಹಳ ಮುಖ್ಯ. ಗ್ರಾಹಕರ ವೈಯಕ್ತಿಕ ಮಾಹಿತಿ ಮತ್ತು ಹಣಕಾಸು ವಿವರಗಳನ್ನು ಬ್ಯಾಂಕ್ ಅತ್ಯಂತ ಗೌಪ್ಯವಾಗಿ ಇಡಬೇಕು. ಗ್ರಾಹಕರ ಅನುಮತಿ ಇಲ್ಲದೆ ಅವರ ಮಾಹಿತಿಯನ್ನು ಬೇರೆ ಯಾವುದೇ ಥರ್ಡ್ ಪಾರ್ಟಿಗೆ ಕೊಡುವ ಹಾಗಿಲ್ಲ. ಮಾರ್ಕೆಟಿಂಗ್ ಕಂಪ್ನಿಗಳಿಗೆ ಡೇಟಾ ಮಾರಾಟ ಮಾಡುವ ಹಾಗಿಲ್ಲ. ಪ್ರತಿಯೊಂದು ಬ್ಯಾಂಕ್ ಶಾಖೆಯಲ್ಲೂ ದೂರು ಪುಸ್ತಕ ಅಥವಾ ಆನ್ಲೈನ್ ವ್ಯವಸ್ಥೆ ಕಡ್ಡಾಯವಾಗಿ ಇರಬೇಕು. ಗ್ರಾಹಕರು ನೋಡಿದ ದೂರನ್ನು 1 ತಿಂಗಳ ಒಳಗಾಗಿ ಬ್ಯಾಂಕ್ ಪರಿಹಾರ ಮಾಡಿಕೊಡಬೇಕು. ಒಂದು ವೇಳೆ ಬ್ಯಾಂಕಿಂದ ಸರಿಯಾದ ಸ್ಪಂದನೆ ಸಿಗದೆ ಹೋದರೆ ಗ್ರಾಹಕರು RBI ವ್ಯಾಪ್ತಿಯಲ್ಲಿರುವಂಥ ಒಂಬುಡ್ಸ್ಮನ್ಗೆ ದೂರು ನೀಡಬಹುದು. ಗ್ರಾಹಕರಿಗೆ ಅಗತ್ಯವಿಲ್ಲದ ವಿಮೆ, ಇನ್ಶೂರೆನ್ಸ್ ಅಥವಾ ಹೂಡಿಕೆ ಯೋಜನೆಗಳನ್ನು ಬಲವಂತವಾಗಿ ಮಾರಾಟ ಮಾಡುವ ಹಾಗಿಲ್ಲ, ಅಂದರೆ ಮಿಸ್ಸೆಲ್ಲಿಂಗ್ ಮಾಡುವ ಹಾಗಿಲ್ಲ. ಗ್ರಾಹಕರ ಆರ್ಥಿಕ ಸ್ಥಿತಿಗೆ ಸೂಕ್ತವಾದ ಉತ್ಪನ್ನಗಳನ್ನು ಮಾತ್ರ ರೆಫರೆನ್ಸ್ ಮಾಡಬಹುದು. ದಾಖಲೆಗಳ ಪರಿಶೀಲನೆ ಮುಖ್ಯ ಆದರೂ ಕೂಡ ತುರ್ತು ಸಂದರ್ಭಗಳಲ್ಲಿ, ಉದಾಹರಣೆ ಯಾರೋ ಸತ್ತು ಹೋಗ್ತಾರೆ, ಅಂತ್ಯಕ್ರಿಯೆ ಮಾಡಬೇಕಾಗುತ್ತೆ, ಅಂಥ ಹಣ ಬೇಕಾಗುತ್ತೆ, ಅಂಥ ಟೈಮಲ್ಲಿ ಬ್ಯಾಂಕ್ಗಳು ವಿವೇಚನಾ ಅಧಿಕಾರ ಬಳಸಿ ಸಹಾಯ ಮಾಡಬಹುದು ಒಂದು ಮಿತಿಯಲ್ಲಿ. ಮರಣ ಹೊಂದಿದ ವ್ಯಕ್ತಿಯ ಖಾತೆಯಿಂದ ಹಣ ಬಿಡುಗಡೆ ಮಾಡಲಿಕ್ಕೆ ಗ್ರಾಹಕರಿಗೆ ಅನಗತ್ಯ ತೊಂದರೆ ಕೊಡಬಾರ್ದು ಮತ್ತು ನಿಗದಿತ ಅವಧಿಯೊಳಗೆ ಕ್ಲೇಮ್ ಸೆಟಲ್ಮೆಂಟ್ ಮಾಡಿಕೊಡ್ಬೇಕಂತ RBI ಭಾಳ ಕ್ಲಿಯರಾಗಿ ಹೇಳಿದೆ. ಹೀಗಿದ್ದರೂ RBI ವರದಿಯ ಪ್ರಕಾರ ಒಂಬುಡ್ಸ್ಮನ್ ಅಡಿಯಲ್ಲಿ 2024-25ರಲ್ಲಿ ಒಟ್ಟು 13 ಲಕ್ಷಕ್ಕೂ ಹೆಚ್ಚು ದೂರುಗಳು ದಾಖಲಾಗಿದೆ. 2023-24ರಲ್ಲೂ ಕೂಡ 11,75,000 ದೂರುಗಳು ದಾಖಲಾಗಿತ್ತು. 10% ಅವರೇಜ್ ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಾ ಇದೆ. ಬ್ಯಾಂಕ್ಗಳ ಸೇವೆಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ದೂರುಗಳು ಬರ್ತಾ ಇದೆ. ಸಾಲ, ಕ್ರೆಡಿಟ್ ಕಾರ್ಡ್, ಡಿಜಿಟಲ್ ಬ್ಯಾಂಕಿಂಗ್ ಕುರಿತ ದೂರುಗಳು ಸಾಕಷ್ಟು ಇರುತ್ತೆ. ಭಾರತದಲ್ಲಿ 91% ಮಂದಿ ಬ್ಯಾಂಕ್ ಖಾತೆಗಳನ್ನು ಹೊಂದಿದ್ದಾರೆ. 58 ಕೋಟಿ ಪ್ರಧಾನಮಂತ್ರಿ ಜನ್ಧನ್ ಖಾತೆಗಳಿದೆ. ಜನ್ಧನ್ ಆಧಾರ್ ಮತ್ತು ಮೊಬೈಲ್ ಲಿಂಕ್ ಆಗಿರೋದ್ರಿಂದ ಸರ್ಕಾರದ ಸವಲತ್ತುಗಳು, ನೇರ ನಗದು ವರ್ಗಾವಣೆಗೆ ಜನಪ್ರಿಯ ಆಗ್ತದೆ. ಇದು ಒಳ್ಳೆಯದೇ. ಹಾಗಾದರೆ ಪ್ರತಿ ವರ್ಷ ಬ್ಯಾಂಕ್ಗಳ ವಿರುದ್ಧ ದೂರುಗಳು ಯಾಕೆ ಜಾಸ್ತಿ ಆಗ್ತಾ ಇದೆ? ಅದಕ್ಕೇನು ಕಾರಣ? ಈಗ ನೋಡಿ, UPI, ನೆಟ್ ಬ್ಯಾಂಕಿಂಗ್ ಅಥವಾ ATM ವಹಿವಾಟು ನಡೆಸುವಾಗ ಹಣ ಕಟ್ಟಾಗಿ ಫಲಾನುಭವಿಗಳಿಗೆ ತಲುಪದೇ ಇರುವ ಪ್ರಕರಣ ಸಾಕಷ್ಟು ಇದೆ. ಇವುಗಳನ್ನು ಸರಿಪಡಿಸಲಿಕ್ಕೆ ಬ್ಯಾಂಕ್ಗಳು ವಿಳಂಬ ಮಾಡಿದ್ರೆ ಆವಾಗ ದೂರುಗಳು ಜಾಸ್ತಿ ಆಗುತ್ತೆ. ಎರಡನೇದಾಗಿ, ಬ್ಯಾಂಕ್ ಸಿಬ್ಬಂದಿ ತಮ್ಮ ಟಾರ್ಗೆಟ್ ಪೂರೈಸಲಿಕ್ಕೆ ಗ್ರಾಹಕರಿಗೆ ಯಾವುದೋ ಬೇಡದಿರುವ ವಿಮೆ ಅಥವಾ ಇನ್ಶೂರೆನ್ಸ್ ಪ್ರಾಡಕ್ಟ್ ಇರ್ಬೋದು, ಮ್ಯೂಚುವಲ್ ಫಂಡ್ ಪ್ರಾಜೆಕ್ಟ್ಗಳನ್ನು, ಯೋಜನೆಗಳನ್ನು ದಾಟಿಸುವಂಥದ್ದು, ಅದು ಕೂಡ ದೂರು ಹೆಚ್ಚಾಗಲಿಕ್ಕೆ ಕಾರಣ ಆಗ್ಬೋದು. ಕನಿಷ್ಠ ಬ್ಯಾಲೆನ್ಸ್ ಇಲ್ಲದಿರುವುದು, SMS ಶುಲ್ಕ ಅಥವಾ ATM ಬಳಕೆ ಶುಲ್ಕಗಳ ಹೆಸರಿನಲ್ಲಿ ಹಣ ಕಟ್ ಮಾಡುವಂಥದ್ದು, ಇದೆಲ್ಲ ಗ್ರಾಹಕರಿಗೆ ಒಂದು ರೀತಿ ಅಸಮಾಧಾನಕ್ಕೆ ಕಾರಣ ಆಗುತ್ತೆ, ಇಲ್ಲ ಅಂತಲ್ಲ. ಆನ್ಲೈನ್ ವಂಚನೆಗೆ ಒಳಗಾದ ಗ್ರಾಹಕರು ಬ್ಯಾಂಕಿಗೆ ಹೋದಾಗ ಬ್ಯಾಂಕ್ಗಳು ತಕ್ಷಣವೇ ಕ್ರಮ ಕೈಗೊಳ್ಳದೆ ಜವಾಬ್ದಾರಿನ ನುಡಿಸಿಕೊಳ್ಳುವುದು ಕೂಡ ಈ ದೂರುಗಳ ಸಂಖ್ಯೆಯನ್ನು ಹೆಚ್ಚಲಿಕ್ಕೆ ಕಾರಣ ಆಗುತ್ತೆ. ಕೆಲಸದ ಒತ್ತಡ ಇರ್ಬೋದು, ಆವಾಗ ಸಿಬ್ಬಂದಿ ಗ್ರಾಹಕರೊಡನೆ ಹೊರಟಾಗಿ ನಡ್ಕೊಂಡು ದೂರಿನ ತನಕ ಅದು ಹೋಗ್ಬೋದು, ಇಲ್ಲ ಅಂತಲ್ಲ. ಗ್ರಾಹಕರು ಕೂಡ ಕೆಲವೊಮ್ಮೆ OTP, ಪಿನ್ ಅಥವಾ ಪಾಸ್ವರ್ಡನ್ನು ಬ್ಯಾಂಕ್ ಸಿಬ್ಬಂದಿ ಸೇರಿದ ಯಾರ ಜೊತೆ ಕೂಡ ಹಂಚ್ಕೊಳ್ಬಾರ್ದು. ಹಂಚಿದ್ರೆ ಸಮಸ್ಯೆ ಆಗೋ ಚಾನ್ಸ್ ಇರುತ್ತೆ. ಸೈಬರ್ ವಂಚಕರ ಬಗ್ಗೆ ಸದಾ ಎಚ್ಚರವಾಗಿರಬೇಕು. ಡಿಜಿಟಲ್ ಅರೆಸ್ಟ್ ನಿಮಗೆ ಗೊತ್ತೇ ಇದೆ ಎಷ್ಟೊಂದು ಪಾಪ್ಯುಲರ್ ಆಗಿದೆ ಅಂತ, ಕುಖ್ಯಾತಿ ಆಗಿದೆ ಅಂತ. KYC ದಾಖಲೆ ಅಪ್ಡೇಟ್ ಮಾಡ್ಕೊಳ್ಬೇಕು. ವಿಳಾಸ, ಫೋನ್ ಸಂಖ್ಯೆ ಅಥವಾ ಇಮೇಲ್ ಬದಲಾದಾಗ ಬ್ಯಾಂಕಲ್ಲಿ ಅದನ್ನು ಅಪ್ಡೇಟ್ ಮಾಡಬೇಕು. ಬ್ಯಾಂಕಿಂಗ್ ಸೇವೆ ಅಂದರೆ ದೇಶದ ಆರ್ಥಿಕತೆಯನ್ನು ಕಟ್ಟುವ ಕೆಲಸ ಕೂಡ ಹೌದಾ. ನಿಮಗೆ ಆಶ್ಚರ್ಯ ಆಗ್ಬೋದು, 2025 ಜೂನ್ 30 ಭಾರತೀಯ ಬ್ಯಾಂಕ್ನಲ್ಲಿ ವಾರಸುದಾರರು ಇಲ್ಲದಿರುವ ಠೇವಣಿಗಳ ಕ್ಲೈಮ್ ಮೊತ್ತ ಟೋಟಲ್ ಎಷ್ಟಿದೆ ಅಂದರೆ 74,580 ಕೋಟಿ ರೂಪಾಯಿ ಇದೆ. ಯಾರು ವಾರಸುದಾರರೇ ಇಲ್ಲ. SBI, PNB, ICICI ಬ್ಯಾಂಕ್ ಮುಂತಾದ ಹಲವಾರು ಬ್ಯಾಂಕ್ಗಳಲ್ಲಿ ಅನ್ಕ್ಲೈಮ್ ಡೆಪಾಸಿಟ್ಗಳು ಸಾವಿರಾರು ಕೋಟಿ ಇದೆ. ಪರ್ಸನಲ್ ಫೈನಾನ್ಸ್ ವಿಚಾರದಲ್ಲಿ ಜನ ಎಷ್ಟು ಹಿಂದೆ ಉಳಿದಿದ್ದಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಆಗಿದೆ. ಅಫ್ಕೋರ್ಸ್ ಅಮೇರಿಕಾ, ಯುರೋಪ್ನಂಥ ಅಭಿವೃದ್ಧಿ ಹೊಂದಿದ ದೇಶಗಳು ಇದೇ ಸಮಸ್ಯೆ ಇದೆ, ಇಲ್ಲ ಅಂತಲ್ಲ. ಅನ್ಕ್ಲೈಮ್ ಡೆಪಾಸಿಟ್ ಅಲ್ಲೂ ಕೂಡ ಬಿಲಿಯನ್ ಗಟ್ಟಲೆ ಡಾಲರ್ ಲೆಕ್ಕದಲ್ಲಿ ಇದೆ. ಆದರೂ ಕೂಡ ಸೇವೆಯ ಸುಧಾರಣೆಗೆ ಅದು ನೆಪ ಆಗಬಾರ್ದು ಅನ್ನುವಂಥದ್ದು. ಬ್ಯಾಂಕ್ ಸೇವೆ ಅನ್ನುವಂಥದ್ದು ಕೇವಲ ಹಣದ ವ್ಯವಹಾರ ಅಲ್ಲ, ಅದು ಜನ ಅಲ್ಲಿ ನಂಬಿಕೆ ಇಟ್ಟು ಬ್ಯಾಂಕಲ್ಲಿ ಇಡುವಂಥದ್ದು. ಅದು ನಂಬಿಕೆ ಮುಖ್ಯವಾಗಿರುವಂಥದ್ದಲ್ಲಿ ಟ್ರಸ್ಟ್ ಬೇಕಾಗುತ್ತೆ. ತಂತ್ರಜ್ಞಾನ ನೆರವಿನಿಂದಾಗಿ ಇವತ್ತು ಎಷ್ಟೋ ಬ್ಯಾಂಕಿಂಗ್ ಸೇವೆಗಳನ್ನು ಆನ್ಲೈನ್ ಮೂಲಕನೇ ಮಾಡ್ಬೋದು, ಬ್ಯಾಂಕ್ ಬ್ರಾಂಚಿಗೆ ಹೋಗಲೇಬೇಕಾಗಿಲ್ಲ. ಆದರೆ ಈ ಕುರಿತ ಹಣಕಾಸು ಸಾಕ್ಷರತೆಯನ್ನು ಹೆಚ್ಚಿಸುವ ಜವಾಬ್ದಾರಿ ಬ್ಯಾಂಕ್ಗಳ ಮೇಲೆ ಇದೆ, ಸರ್ಕಾರದ ಮೇಲೆ ಇದೆ. ಬ್ಯಾಂಕ್ಗಳು ಸಾಲದ ಮೇಲೆ ಬಡ್ಡಿ ಮಾತ್ರ ಅಲ್ಲದೆ ಸೇವಾ ಶುಲ್ಕದ ಮೂಲಕ ಕೂಡ ಸಾಕಷ್ಟು ಆದಾಯ ಗಳಿಸ್ತಾ ಇದೆ. ಅದನ್ನು ಇತರ ಮೂಲಗಳ ಆದಾಯ, ಅದರ್ ಸೋರ್ಸ್ ಆಫ್ ಇನ್ಕಮ್ ಅಂತ ಕರೀತಾರೆ. ಮಿನಿಮಮ್ ಬ್ಯಾಲೆನ್ಸ್, ATM, SMS ಅಲರ್ಟ್, ಚೆಕ್ ಬುಕ್, ಕಾರ್ಡ್ ಶುಲ್ಕ, ಈ ರೀತಿ ನಾನಾ ಶುಲ್ಕಗಳು. ಹೀಗಿರುವಾಗ ಸೇವೆಯ ಗುಣಮಟ್ಟ ಕೂಡ ಅದೇ ರೀತಿ ಇಂಪ್ರೂವ್ ಆಗುವಂಥದ್ದು ಬಹಳ ಮುಖ್ಯ ಆಗುತ್ತೆ. ವೀಕ್ಷಕರ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.